ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡದ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಗೆ ಗೈರಾದ ಸಣ್ಣ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ದೇವರಾಜ ಶಿಗ್ಗಾವಿ ಅವರನ್ನ ಅಮಾನತು ಮಾಡಲು ಸಚಿವ ಸಂತೋಷ್ ಲಾಡ್ ಅವರು ಸಣ್ಣ ನೀರಾವರಿ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಕೆಡಿಪಿ ಸಭೆಗೆ ಪ್ರತಿ ಸಲ ಅಧಿಕಾರಿ ದೇವರಾಜು ಗೈರಾಗ್ತಾರೆ. ಇಂದು ಸಭೆಗೆ ಹಾಜರಾಗದೆ ಸಚಿವ ಬೋಸರಾಜು ಅವರ ಹೆಸರು ಹೇಳಿ ಬೆಂಗಳೂರಿಗೆ ಹೋಗಿದ್ದರಿಂದ ಗರಂ ಆದ ಸಚಿವ ಲಾಡ್ ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರಿಗೆ ಸ್ಥಳದಲ್ಲೇ ಕರೆ ಮಾಡಿ ಅಧಿಕಾರಿ ದೇವರಾಜ ಶಿಗ್ಗಾವಿ ಅವರನ್ನ ಅಮಾನತು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. 36 ಬೋರ್ವೆಲ್ ಈಗ ಆಲ್ರೆಡಿ ಡ್ರಿಲ್ ಆಗಿದೆ ಸರ್. ಡ್ರಿಲ್ ಆಗಿದೆ ಸರ್. ನೀರು ಬೀಳ್ತಾವ ಸರ್. ಈ ಪಂಪ್ ಮೋಟರ್ ಎಲ್ಲ ಕೊಡ್ಬೇಕು ಸರ್. ಹೇಗಿದ್ರೆ ಇಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಇರಿಗೇಷನ್ ಕೆಡಿಪಿ ಮೀಟಿಂಗ್ ನಿಮ್ಮ ಆಫೀಸರ್ ಬರಲ್ಲ. ನಿನ್ನೇನೋ ನಿಮ್ಮ ಹೆಸರು ಕಂಡು ಹೋಗಿದ್ರೆ ಇನ್ನಾದ್ರೂ ಬಂದಿಲ್ಲ ನಿಮ್ಮ ಆಫೀಸರ್. ಯಾರು ಹೆಸರು? ಈಗ ಸಸ್ಪೆಂಡ್ ಮಾಡಿ ನೀವು ಮಾಡೋಣ. ಸಸ್ಪೆಂಡ್ ಮಾಡಿ ಈಗ ಸಸ್ಪೆಂಡ್ ಮಾಡಿ ಕಳಿಸ್ತೀರ. ಅಲ್ಲಿ ಸಸ್ಪೆಂಡ್ ರೈಟ್ ಅಲ್ಲಿ ಸಸ್ಪೆಂಡ್ ರೈಟ್ ದೇವರಾಜ್ ತಾನೇ ಅವರು ಅಲ್ಲಿ ಸಸ್ಪೆಂಡ್ ರೈಟ್ ದೇವರಾಜ ಪರವಾಗಿ ಸಭೆಗೆ ಹಾಜರಾಗಿದ್ದ ಎಇಇ ಸೋಳಂಕಿ ಸಚಿವರಿಗೆ ಅಪೂರ್ಣ ಮಾಹಿತಿ ಕೊಟ್ಟಿದ್ದರಿಂದ ಅವರ ಮೇಲೆ ತೀವ್ರ ಗರಂ ಆದ ಸಚಿವ ಲಾಡ್ ಕೇಳ್ರೆ ಹೋಗಿ ಕೂತ್ಕೊಳ್ಳಿ ಎಂದು ಗದರಿದ ಪ್ರಸಂಗ ಕೂಡ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.